ಸ್ನೇಹಿತರೆ, ತೆಲುಗಿನ ನಟ ರವಿತೇಜ ಅವರು ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಕೆಜಿಎಫ್ ಸಿನಿಮಾದ ಬಗ್ಗೆ ಮಾತನಾಡಬೇಕಾದ್ರೆ ಒಂದು ಇಂಟರ್ವ್ಯೂನಲ್ಲಿ ಕೆಜಿಎಫ್ ಅನ್ನೋದು ರಾಕಿಂಗ್ ಸ್ಟಾರ್ ಯಶ್ಗೆ ಸಿಕ್ಕಂತಹ ಒಂದು ಲಕ್ ಅಂತ ಹೇಳಿದ್ರು. ಅದಕ್ಕೆ ಯಶ್ ಅವರು ಕೂಡ ತಿರುಗೇಟನ್ನ ನೀಡಿ ತುಂಬಾ ಜನ ನನ್ನ ಬಗ್ಗೆ ಮಾತನಾಡುವಾಗ ಅಥವಾ ಕೆಜಿಎಫ್ ಸಿನಿಮಾದ ಬಗ್ಗೆ ಮಾತನಾಡುವಾಗ ಲಕ್ ಅಂತ ಹೇಳಿ ತುಂಬಾ ಜನ ಮಾತನಾಡ್ತಾರೆ. ಆದ್ರೆ ಅದರ ಹಿಂದಿರುವ ಹಾರ್ಡ್ ವರ್ಕ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ ಟಾಂಗ್ ನೀಡಿದ್ರು. ಆದ್ರೆ ಈಗ 2026ರಲ್ಲಿ ರವಿತೇಜ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರ 2 ಹೊಸ ಸಿನಿಮಾಗಳು ಕೂಡ ಒಟ್ಟಿಗೆ ರಿಲೀಸ್ ಆಗಿದ್ದು, ರವಿತೇಜ ಅವರ ಆ ಒಂದು ಇಂಟರ್ವ್ಯೂ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಒಂದು ಕಡೆ ತೆಲುಗು ಸಿನಿಮಾ ರಂಗದಲ್ಲಿ ಯಶ್ ಅವರ ಹೊಸ ಸಿನಿಮಾದ ಬಗ್ಗೆ ನೆಗೆಟಿವ್ ಪ್ರಚಾರವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ತೆಲುಗಿನ ಸ್ಟಾರ್ ನಟರುಗಳು, ಡೈರೆಕ್ಟರ್ಗಳು, ನಿರ್ಮಾಪಕರುಗಳು ಬೇಕಂತಲೇ ರವಿತೇಜ ಅವರ ಹೊಸ ಸಿನಿಮಾ ಇರುಮುಡಿಯ ಬಗ್ಗೆ ಟ್ವೀಟ್ ಗಳನ್ನ ಮಾಡ್ತಾ, ಪೋಸ್ಟ್ ಗಳನ್ನ ಮಾಡ್ತಾ ತೆಲುಗಿನ ರಶ್ಮಿಕಾ ಮಂದಣ್ಣ, ತೆಲುಗಿನ ವಿಜಯ್ ದೇವರಕೊಂಡ, ತೆಲುಗಿನ ಅಲ್ಲು ಅರ್ಜುನ್, ತೆಲುಗಿನ ರಾಮ್ ಚರಣ್ ಸೇರಿದಂತೆ ಬಹುತೇಕ ದೊಡ್ಡ ಸ್ಟಾರ್ ನಟರುಗಳು ರವಿತೇಜ ಅವರ ಇರುಮುಡಿ ಸಿನಿಮಾದ ಬಗ್ಗೆ ಟ್ವೀಟ್ ಗಳನ್ನ ಮಾಡ್ತಾ, ಪೋಸ್ಟ್ ಗಳನ್ನ ಹಾಕ್ತಾ ಯಶ್ ಅವರಿಗೆ ಟಾಂಗ್ ಕೊಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ಅಂದ್ರೆ ಪಕ್ಕದ ರಾಜ್ಯದವರು ತಿರುಗಿ ಕೂಡ ನೋಡ್ತಿರ್ಲಿಲ್ಲ. ಆದ್ರೆ ಅದೇ ಇಂಡಸ್ಟ್ರಿಯಿಂದ ಬಂದ ಒಬ್ಬ ವ್ಯಕ್ತಿ ಇಡೀ ಭಾರತೀಯ ಸಿನಿಮಾ ರಂಗದ ಬಾಕ್ಸ್ ಆಫೀಸ್ ರೆಕಾರ್ಡ್ ಗಳನ್ನ ಧೂಳಿಪಟ ಮಾಡಿ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ಗೆ ಹೊಸ ಅರ್ಥವನ್ನ ಕೊಟ್ರು. ಅವರೇ ನಮ್ಮ ರಾಕಿ ಬಾಯ್ ಯಶ್. ಕೆಜಿಎಫ್ ಅನ್ನೋ ಮಹಾ ಸಾಮ್ರಾಜ್ಯ ಕಟ್ಟಿದ ಮೇಲೆ ಯಶ್ ಅವರ ಈ ಅಭೂತಪೂರ್ವ ಬೆಳವಣಿಗೆಯನ್ನ ಅರಗಿಸಿಕೊಳ್ಳೋದಕ್ಕೆ ಕೆಲವರಿಗೆ ಸಾಧ್ಯವೇ ಆಗ್ತಿಲ್ಲ. ಯಶ್ ಅವರ ಸೋಲನ್ನೇ ಕಾಯ್ತಾ ಇರೋ ಒಂದು ವರ್ಗ, ಅದರಲ್ಲೂ ಮುಖ್ಯವಾಗಿ ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶ, ತೆಲಂಗಾಣ ಅಂದ್ರೆ ತೆಲುಗು ಜನತೆ, ಅಲ್ಲಿನ ಸ್ಟಾರ್ ನಟರುಗಳು, ನಿರ್ದೇಶಕರುಗಳು, ಪ್ರೊಡ್ಯೂಸರ್ಗಳು ಮತ್ತು ನೆಗೆಟಿವ್ ಗ್ಯಾಂಗ್ಗಳು ಯಶ್ ಅವರ ಪ್ರತಿಯೊಂದು ನಡೆಗೂ ಕಲ್ಲನ್ನ ಹಾಕೋ ಪ್ರಯತ್ನವನ್ನ ಮಾಡ್ತಾನೆ ಇವೆ. ಈಗ ಇವರ ಹೊಸ ಸಿನಿಮಾದ ವಿಚಾರದಲ್ಲೂ ಕೂಡ ಇದೇ ಆಟ ಶುರುವಾಗಿದೆ. ರಿಲೀಸ್ಗೂ ಮುನ್ನವೇ ಅಥವಾ ಯಾವುದೇ ಆಧಾರವಿಲ್ಲದೆ ನೆಗೆಟಿವ್ ರಿವ್ಯೂಗಳನ್ನ ಮಾಡೋದು, ಇವರ ಇಮೇಜ್ಗೆ ಧಕ್ಕೆ ತರುವಂತಹ ಪ್ರಯತ್ನಗಳು ಎದ್ದು ಕಾಣ್ತಾ ಇವೆ. ಯಶ್ ಅವರು ಭಾರತೀಯ ಸಿನಿಮಾ ರಂಗವನ್ನ ಗ್ಲೋಬಲ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಕನಸು ಕಾಣ್ತಾ ಇದ್ರೆ, ಮತ್ತೊಂದು ಕಡೆ ದೊಡ್ಡ ವರ್ಗ ಅವರನ್ನ ಕೆಳಗಡೆ ಬೀಳಿಸೋದಕ್ಕೆ ನಾನಾ ರೀತಿಯಲ್ಲಿ ಟ್ರೈ ಮಾಡ್ತಾ ಇದೆ. ಅಷ್ಟಕ್ಕೂ ಯಶ್ ಅವರ ವಿರುದ್ಧ ಈ ಮಟ್ಟದ ಪಿತೂರಿ ಯಾಕೆ? ತೆಲುಗು ಮತ್ತು ಇತರ ಪ್ರಾದೇಶಿಕ ಸಿನಿಮಾ ರಂಗದ ಕೆಲವು ವಲಯಗಳಲ್ಲಿ ಯಶ್ ಅವರ ವಿರುದ್ಧ ನಡೀತಾ ಇರೋ ಈ ಸೈಲೆಂಟ್ ಟಾರ್ಗೆಟ್ ನ ಹಿಂದಿರೋ ಸತ್ಯವೇನು? ಕನ್ನಡ ಸಿನಿಮಾ ರಂಗವನ್ನ ಹೊರತುಪಡಿಸಿ ಅದರಲ್ಲೂ ಬಹಳ ಮುಖ್ಯವಾಗಿ ತೆಲುಗು ಸಿನಿಮಾ ರಂಗದ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಅಪ್ಪ, ಮಗ, ನಂತರ ಅವನ್ ಮಗ, ಇವರೇ ಹೀರೋಗಳಾಗ್ಬೇಕು, ಇವರೇ ನಿರ್ದೇಶಕರಾಗ್ಬೇಕು, ಇವರೇ ಡೈರೆಕ್ಟರ್ಗಳಾಗ್ಬೇಕು. ಇದನ್ನ ಬ್ರೇಕ್ ಮಾಡಿ ಯಾರಾದ್ರೂ ಎಂಟ್ರಿ ಕೊಟ್ರೆ ಅವನ ವಿರುದ್ಧ ನೆಗೆಟಿವ್ ಕ್ಯಾಂಪೇನಿಂಗ್ ಅನ್ನ ಶುರು ಮಾಡ್ತಾರೆ. ಭಾರತೀಯ ಸಿನಿಮಾ ರಂಗದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಪ್ರಯತ್ನಗಳ ಬಗ್ಗೆಯೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತೀಯ ಸಿನಿಮಾ ರಂಗ ಮತ್ತು ಆರ್ಥಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಕೆಜಿಎಫ್ ಸೀರೀಸ್ ಎಂಟ್ರಿ ಒಂದು ಪ್ರಮುಖ ಬದಲಾವಣೆಯಾಗಿ ಹೊರಹೊಮ್ಮಿತು. 2018ರಲ್ಲಿ ಬಿಡುಗಡೆಯಾದ ಕೆಜಿಎಫ್ ಚಾಪ್ಟರ್ 1 ಮತ್ತು 2022ರಲ್ಲಿ ಬಂದಂತಹ ಕೆಜಿಎಫ್ ಚಾಪ್ಟರ್ 2 ಸಿನಿಮಾಗಳು ಥಿಯೇಟರ್ಗಳಲ್ಲಿ ಹಾಗೂ OTTಗಳಲ್ಲಿ ಒಟ್ಟಾರೆಯಾಗಿ 2500 ಕೋಟಿಗೂ ಅಧಿಕ ಗಳಿಕೆಯನ್ನ ಕಾಣ್ತು. ಸ್ಯಾಂಡಲ್ವುಡ್ ಮಾರುಕಟ್ಟೆಯ ಗಡಿಯನ್ನ ಜಾಗತಿಕ ಮಟ್ಟಕ್ಕೆ ವಿಸ್ತರಿಸಿತು. ಈ ಬದಲಾವಣೆಯು ನಟ ಯಶ್ ಅವರನ್ನ ಪ್ರಾದೇಶಿಕ ನಟನಿಂದ ಭಾರತೀಯ ಸಿನಿಮಾ ರಂಗದ ಪ್ರಮುಖ ನಟನಾಗಿ ಜಾಗತಿಕ ಬ್ರ್ಯಾಂಡ್ ಆಗಿ ಪರಿವರ್ತಿಸಿತು. ಸ್ನೇಹಿತರೆ, ದಶಕಗಳ ಕಾಲ ಭಾರತೀಯ ಸಿನಿಮಾ ರಂಗದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯು ಬಾಲಿವುಡ್ ಹಾಗೂ ಟಾಲಿವುಡ್ ಉದ್ಯಮಗಳ ನಿಯಂತ್ರಣದಲ್ಲೇ ಇತ್ತು. ಕನ್ನಡ ಸಿನಿಮಾವು ಮುಖ್ಯವಾಗಿ ಕರ್ನಾಟಕದ ಪ್ರಾದೇಶಿಕ ಗಳಿಕೆಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ಯಶ್ ಮತ್ತು ನಿರ್ದೇಶಕ ಪ್ರಶಾಂತ್ ನೀಲ್ ಕಾಂಬಿನೇಷನ್ ನ ಕೆಜಿಎಫ್ ಫ್ರಾಂಚೈಸಿಯು ಭಾರತದಾದ್ಯಂತ ಕಲೆಕ್ಷನ್ ದಾಖಲೆಗಳನ್ನ ಉಲ್ಟಾ ಮಾಡಿ ಯಾವುದೇ ಸಾಂಪ್ರದಾಯಿಕ ಸಿನಿಮಾ ರಂಗದ ಬ್ಯಾಕ್ ಗ್ರೌಂಡ್ ಇಲ್ಲದ ಒಬ್ಬ ನಟ ಜಾಗತಿಕ ಮಟ್ಟದ ಮಾರುಕಟ್ಟೆಯನ್ನ ಆಳಬಲ್ಲ ಎಂಬುದನ್ನ ಸಾಬೀತುಪಡಿಸಿತು. ಈ ಹಠಾತ್ ಮಾರುಕಟ್ಟೆ ಬದಲಾವಣೆಯು ಸಾಂಪ್ರದಾಯಿಕ ಸಿನಿಮಾ ರಂಗದ ಶಕ್ತಿ ಕೇಂದ್ರಗಳಲ್ಲಿ ತಳಮಳಗಳನ್ನ ಉಂಟು ಮಾಡಿತು. ಪ್ರಾದೇಶಿಕ ಮಾರುಕಟ್ಟೆಯ ಆಧಿಪತ್ಯವನ್ನ ಕಳೆದುಕೊಳ್ಳುವ ಭೀತಿ ಹಾಗೂ ಪ್ಯಾನ್ ಇಂಡಿಯಾ ನಂಬರ್ 1 ಸ್ಥಾನಕ್ಕಾಗಿ ಉಂಟಾದ ಪೈಪೋಟಿಯು ಸಾಮಾಜಿಕ ಮಾಧ್ಯಮಗಳಲ್ಲಿ ವಿರೋಧಿ ವಲಯಗಳು ರೂಪುಗೊಳ್ಳಲು ಮೂಲ ಕಾರಣವಾಯಿತು. ಯಶ್ ಅವರು ಕೇವಲ ನಟನಾಗಿ ಉಳಿಯದೆ ನಿರ್ಮಾಣದ ಪ್ರತಿಯೊಂದು ಹಂತದಲ್ಲೂ ಪ್ರಭಾವ ಬೀರಲು ಪ್ರಾರಂಭಿಸಿದ್ದು ಉದ್ಯಮದ ಪಟ್ಟಭದ್ರ ಹಿತಾಸಕ್ತಿಗಳ ಅಸಮಾಧಾನಕ್ಕೆ ಮುಖ್ಯ ಕಾರಣವಾಯಿತು. ಸ್ನೇಹಿತರೆ,
ಯಶ್ ಅವರ ಬೆಳವಣಿಗೆಯ ವಿರುದ್ಧ ತೆಲುಗು ಸಿನಿಮಾ ರಂಗದ ಅಭಿಮಾನಿ ವಲಯಗಳಲ್ಲಿ ಅಲ್ಲಿನ ಸ್ಟಾರ್ ನಟರುಗಳು, ನಿರ್ದೇಶಕರು, ನಿರ್ಮಾಪಕರು ಇವರ ಫೇಲ್ಯೂರ್ ಅನ್ನ ನೋಡೋದಕ್ಕೆ ಕಾಯೋದಕ್ಕೆ ಮುಖ್ಯ ಕಾರಣನೇ KGF ನ ಸಕ್ಸಸ್. ತೆಲುಗು ಇಂಡಸ್ಟ್ರಿಯ ಪ್ರಕಾರ, ಅಲ್ಲಿನ ಜನತೆಯ ಪ್ರಕಾರ ತೆಲುಗಿನ ಪ್ರಭಾಸ್ ಅವರ ಬಾಹುಬಲಿ ಸಿನಿಮಾವೇ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾವಾಗಿತ್ತು. ಇದೇ ಭಾರತೀಯ ಸಿನಿಮಾವನ್ನ ಗ್ಲೋಬಲ್ ಲೆವೆಲ್ಗೆ ತಗೊಂಡು ಹೋಗಿತ್ತು. ನಂತರ ಬಂದಂತಹ RR ಹಾಗೂ ಪುಷ್ಪ ಸಿನಿಮಾಗಳು ಇದನ್ನ ಮತ್ತಷ್ಟು ಎತ್ತರಕ್ಕೆ ತಗೊಂಡು ಹೋದ್ವು ಅನ್ನೋದು ಅವರ ವಾದ. ಈ ವಾದಕ್ಕೆ ನಮ್ಮ ಉತ್ತರ ಏನು ಅಂದ್ರೆ, ಭಾರತದಾದ್ಯಂತ KGF ಸಿನಿಮಾ ಹಿಟ್ ಆಗ್ತಿದ್ದ ಹಾಗೇನೆ ತೆಲುಗಿನ ಬಹುತೇಕ ಎಲ್ಲಾ ಸ್ಟಾರ್ ನಟರುಗಳು, ಪ್ರಭಾಸ್ ಇಂದ ಹಿಡಿದು ಮಹೇಶ್ ಬಾಬುವರೆಗೆ ಎಲ್ಲಾ ನಟರುಗಳು ಪ್ರಶಾಂತ್ ನೀಲ್ ಅವರಿಗೆ ಕಾಲ್ ಮಾಡಿ ನಮಗೆ ಸಿನಿಮಾ ಮಾಡ್ಲೇಬೇಕು ಅಂತ ಹೇಳಿದ್ರು. ಇದಕ್ಕೆ ತಕ್ಕಂತೆ ಪ್ರಶಾಂತ್ ನೀಲ್ ಅವರು ಕೂಡ ತೆಲುಗಿನಲ್ಲಿ ಪ್ರಭಾಸ್ಗೆ ಸಿನಿಮಾ ಮಾಡಿದ್ರು. ನಂತರ NTRಗೂ ಕೂಡ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಮುಂದೆ ತೆಲುಗಿನಲ್ಲೇ ಉಳಿದುಕೊಳ್ತಾರೆ. ತೆಲುಗು ನಿರ್ದೇಶಕರಾಗಿಯೇ ಅವರು ಉಳಿತಾರೆ. ಪ್ಯಾನ್ ಇಂಡಿಯಾ ಲೆವೆಲ್ ನ ಡೈರೆಕ್ಟರ್ ಅನ್ನ ಹೇಗೋ ತಮ್ಮ ಇಂಡಸ್ಟ್ರಿಗೆ ಎಳ್ಕೊಂಡ್ಬಿಟ್ರು. ಆದ್ರೆ ಹೀರೋನ ಹೇಳ್ಕೋಬೇಕಲ್ಲ. ಯಶ್ ಅವರು ಕರ್ನಾಟಕದಲ್ಲೇ ಉಳಿತೀನಿ, ಕನ್ನಡ ಸಿನಿಮಾಗಳನ್ನೇ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹೀಗಾಗಿ ಯಶ್ ಅವರ ವಿರುದ್ಧ ನೆಗೆಟಿವ್ ಕ್ಯಾಂಪೇನಿಂಗ್ ಅನ್ನ ಶುರು ಮಾಡಿದ್ರು. ವಿಜಯ್ ದೇವರಕೊಂಡ ರಶ್ಮಿಕಾ ಸಿನಿಮಾಗೆ ಯಶ್ ಅವರು ಒಂದು ಪ್ರೆಸ್ ಮೀಟ್ ನಲ್ಲಿ ಸಪೋರ್ಟ್ ಮಾಡಿದ್ರು. ಕರ್ನಾಟಕದಲ್ಲೂ ಕೂಡ ಡಬ್ ಆಗಿದೆ, ಕರ್ನಾಟಕದಲ್ಲಿ ಕನ್ನಡ ಜನತೆ ನೋಡಿ ಅಂತ ಯಶ್ ಅವರು ಕೂಡ ಆ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು. ಆ ಟೈಮ್ ನಲ್ಲಿ ವಿಜಯ್ ದೇವರಕೊಂಡ ಯಶ್ ಅವರು ನಮಗೆ ಇನ್ಸ್ಪಿರೇಷನ್, ಅವರ KGF ಸಿನಿಮಾ ಹಾಗಿದೆ ಹೀಗಿದೆ ಅಂತ ಹಾಡಿ ಹೊಗಳಿದ್ದ. ಅದೇ ವಿಜಯ್ ದೇವರಕೊಂಡಗೆ ಇತ್ತೀಚೆಗಷ್ಟೇ ಒಂದು ಈವೆಂಟ್ ನಲ್ಲಿ ಯಶ್ ಅವರ ಬಗ್ಗೆ ಕೇಳಿದಾಗ ಯಶ್ ಅಂದ್ರೆ ಪ್ರಶಾಂತ್ ನೀಲ್ ಅಂದ್ರೆ ಯಶ್, ಪ್ರಶಾಂತ್ ನೀಲ್ ಅವರು ಇಲ್ಲ ಅಂದ್ರೆ ಯಶ್ ಏನೂ ಇಲ್ಲ ಅಂತ ಹೇಳ್ತಾನೆ. ಇನ್ನು ಇದಕ್ಕೆ ತಕ್ಕಂತೆ ರವಿತೇಜ ಅವರ ಒಂದು ಹೇಳಿಕೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. KGF ಅನ್ನೋದು ಯಶ್ಗೆ ಸಿಕ್ಕಂತಹ ಒಂದು ಲಕ್ ಅಂತ ರವಿತೇಜ ಹೇಳಿದ್ರು. ಅದನ್ನೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಮಾಡಲಾಗ್ತಾ ಇದೆ. KGF ಅನ್ನುವಂತಹ ಒಂದು ಪ್ಯಾನ್ ಇಂಡಿಯಾ ಬಿಗ್ ಹಿಟ್ ಸಿನಿಮಾವನ್ನ ಕೊಟ್ಟ ಮೇಲೆ ಯಶ್ ಅವರ ಮೇಲೆ, ಅವರ ಸಿನಿಮಾಗಳ ಮೇಲೆ ಸಹಜವಾಗಿಯೇ ಅವರ ಅಭಿಮಾನಿಗಳಿಗಿಂತ ಆಡಿಯನ್ಸ್ಗೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಜಾಸ್ತಿ ಇರುತ್ತೆ. ಇಂತಹ ಟೈಮ್ ನಲ್ಲಿ ಕೇವಲ ಸಾಂಪ್ರದಾಯಿಕ ಸಿನಿಮಾಗಳನ್ನ ಮಾಡೋದು ಅಥವಾ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಸಿನಿಮಾ ಮಾಡೋದು ಬಹಳ ಕಷ್ಟ ಇರುತ್ತೆ. ಹಾಗಂತಲೇ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿ ಸಕ್ಸಸ್ ಕಾಣೋದು ಬಹಳ 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 ಕಷ್ಟನೇ ಇರುತ್ತೆ. ಇನ್ನು ಇವರ ರಾಮಾಯಣ ಸಿನಿಮಾಗೂ ಕೂಡ ನೆಗೆಟಿವ್ ಕ್ಯಾಂಪೇನಿಂಗ್ ಮಾಡೋದಕ್ಕೆ ಸಾಕಷ್ಟು ಜನ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾಲೇ ಇದ್ದಾರೆ. ಯಶ್ ಅವರು ತಮ್ಮ ಸಿನಿಮಾಗಳಲ್ಲಿ, ಅಂದ್ರೆ ತಮ್ಮ ಕೆಲಸಗಳಲ್ಲಿ ಒಂದು ಆಟಿಟ್ಯೂಡ್ ಅದನ್ನ ಬೇರೆ ಲೆವೆಲ್ ತಗೊಂಡೋಗ್ಬೇಕು, ಒಂದ್ ಸ್ಟೆಪ್ ಮುಂದೆ ಹೋಗ್ಬೇಕು ಅಂತ ನೋಡ್ತಾರೆ ಹೊರತು ಅವರು ನಿಜ ಜೀವನದಲ್ಲಿ ಏನೋ ದೌಲತ್ತು ದಿಮಾಕು ಅಂತ ನಮ್ಗೆ ಎಲ್ಲೂ ಕೂಡ ಅನ್ಸೇ ಇಲ್ಲ. ಈಗ ರಶ್ಮಿಕಾ ಬಗ್ಗೆ ಮಾತನಾಡಿದ್ರೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಇವ್ರು ಕಾಲಿಡ್ಕೊಂಡು ಒಂದೆರಡು ಸಿನಿಮಾ ಮಾಡ್ಕೊಂಡು ನಂತರ ತೆಲುಗಿಗೆ ಹೋದ್ಮೇಲೆ ಕಂಪ್ಲೀಟ್ ಆಟಿಟ್ಯೂಡ್ ಅನ್ನೇ ಚೇಂಜ್ ಮಾಡಿದ್ರು. ಇನ್ನು ರಿಷಬ್ ಶೆಟ್ಟಿ ಅವರ ವಿಚಾರದಲ್ಲೂ ಕೂಡ ನಮ್ಗೆ ಹಾಗೆ ಅನ್ಸುತ್ತೆ. ಕಾಂತಾರ ಹಿಟ್ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಅವರು ಕೂಡ ಆಟಿಟ್ಯೂಡ್ ಅಲ್ಲಿ ಮೆರಿತಾ ಇದ್ದಾರೆ ಅಂತ ಅನ್ಸುತ್ತೆ. ಇವರನ್ನೆಲ್ಲ ನೋಡಿದ್ರೆ ಸಕ್ಸಸ್ ಅನ್ನೋದು ತಲೆಗೆ ಏರಿದೆ, ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅನ್ನೋ ಭ್ರಮೇಲಿ ಇದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಯಶ್ ಅವರ ವಿಚಾರದಲ್ಲಿ ನಮ್ಗೆ ಇಲ್ಲೂ ಕೂಡ ಈ ರೀತಿ ಅನ್ಸೋದೇ ಇಲ್ಲ. ಅವರು ಬಹಳ ಪ್ರಾಕ್ಟಿಕಲ್ ಆಗಿ ಮಾತನಾಡ್ತಾರೆ, ಬಹಳ ಪ್ರಾಕ್ಟಿಕಲ್ ಆಗೇನೆ ಬಿಹೇವ್ ಮಾಡ್ತಾರೆ. ಒಟ್ಟಾರೆಯಾಗಿ ಯಶ್ ಅವರ ಹೊಸ ಸಿನಿಮಾ ಈಗ ಮಿಕ್ಸ್ಡ್ ಒಪಿನಿಯನ್ ಅನ್ನ ಪಡೆದುಕೊಳ್ತಾ ಇದೆ. ಆದ್ರೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಯಶ್ ಅವರಿಗೆ ಎಷ್ಟು ಜನ ದುಶ್ಮನ್ಗಳಿದ್ದಾರೆ, ಎಲ್ಲೆಲ್ಲಿ ಇದ್ದಾರೆ ಅನ್ನೋದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.